ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ. ಫ್ರೆಂಡ್ಸ್, ನಾನು ಇವತ್ತು ಮಧ್ಯಾಹ್ನ 2 ಗಂಟೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಧ್ಯಾಹ್ನ ಅಡುಗೆ ಆಗಿದೆ, ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಫ್ರೆಂಡ್ಸ್, ಲಾಗ್ ಪೂರ್ತಿ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಇವತ್ತು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಇವತ್ತೆಲ್ಲ ನನ್ನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಲಾಗ್ ನೋಡ್ಕೊಂಡು ಬನ್ನಿ, ಸ್ಕಿಪ್ ಮಾಡಿದ್ರೆ ವೀಡಿಯೋ ಪೂರ್ತಿ ನೋಡಿ. ಓಕೆನಾ? ಸ್ನಾನ ಮಾಡ್ಕೊಂಡ್ ಬಂದಿದ್ದು ತಪ್ಪೇನ್ರಿ? ಸ್ನಾನ ಮಾಡ್ಕೊಂಡು ಎಷ್ಟೊತ್ತಾಯ್ತು? ರೆಡಿ ಆಗ್ಬಿಟ್ಟು ಮಾಡಿ ಮೇಲೆ ಹೋಗಿ ಎಷ್ಟೊತ್ತಾಯ್ತು? ಎಷ್ಟೊತ್ತಾಯ್ತು? ಇವಾಗ ಹೋಗಿ ಹಿಂಗೆ ಬಂದಿದ್ದೀನಿ. ಒಬ್ಬ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಬಂದಿದ್ದೀನಿ ಅಷ್ಟೇ. ಯಾರಿಗೆ? ನಮ್ಮ ದೋಸ್ತಗಳಿಗೆ. ಅನ್ನ ಇನ್ನೂ ಆರಿರಲಿಲ್ಲ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ಬೈಯೋದ್ರಲ್ಲಿ ಇರ್ತಾರೆ ಫ್ರೆಂಡ್ಸ್. ನೋಡಿ, ಇನ್ನೂ ಬಿಸಿನೇ ಇದೆ. ಬಿಸಿನೇ ಹಾಕ್ತೀನಿ, ತಿನ್ನಲಿ ನನ್ನ ಗಂಡ. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ಲು ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋವಂಥದ್ದು ಮಾಡಿದ್ದೀನಿ. ಏನು ಅಂತಂದರೆ ಸೋಯಾ ಸಿಕ್ಸ್ ಎಲ್ಲ ಹಾಕಿ ಟೊಮೊಟೊ ಬಾತ್ ಮಾಡಿದ್ದೀನಿ. ಏನು ಚೆನ್ನಾಗಿರುತ್ತೆ ಗೊತ್ತಾ? ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾಯಿದೆ. ಕಲಿಸ್ತೀನಿ ರೀ ಫ್ರೆಂಡ್ಸ್. ಬಿಸಿ ಇದೆ. ಓಕೆ ಫ್ರೆಂಡ್ಸ್, ಘಮ ಅಂತ ಬರ್ತಾಯಿದೆ ಫ್ರೆಂಡ್ಸ್. ನಾ ಟೇಸ್ಟ್ ನೋಡಬೇಕು. ನನ್ನ ಹಸ್ಬೆಂಡ್ಗೆ ಹಾಕ್ಕೊಡ್ತೀನಿ. ಬುಜ್ಜಾ ಇದೆಯಾ? ಫ್ರೆಂಡ್ಸ್, ನಾನು ಮತ್ತೆ ನನ್ನ ಹಸ್ಬೆಂಡ್ ಹತ್ರ ಮಾತಾಡ್ತಾಯಿಲ್ಲ ಫ್ರೆಂಡ್ಸ್. ಸುಮ್ಮನೆ ಬೈತಾರೆ ನನ್ನ ಹಸ್ಬೆಂಡು. ಏನಾದರೂ ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಏನು ಮಿಲ್ಟ್ರಿ ಥರ ನನ್ನ ಹಸ್ಬೆಂಡು. ಮಿಲ್ಟ್ರಿ ಅವ್ರು ಹೇಳ್ತಾರಲ್ಲ ಹಂಗೆ, ಹೇಳಿದ ತಕ್ಷಣ ಟೈಮ್ ಟು ಟೈಮ್ ಕರೆಕ್ಟಾಗಿ ಕೆಲ್ಸಗಳಾಗ್ಬಿಡಬೇಕು. ಇವ್ರಿಗೇನು ಗೊತ್ತು? ಮಾಡೋರ್ಗೆ ಗೊತ್ತು. ಆರಾಮಾಗಿ ಮೊಬೈಲ್ ಇಟ್ಕೊಂಡು ಇಟ್ಬಿಡ್ತಾರೆ. ಕೆಲಸ ಮಾಡೋರ್ಗೆ ಗೊತ್ತಲ್ವಾ ಫ್ರೆಂಡ್ಸ್ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವು ಮನೇಲಿ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಕೆಲಸಗಳು ಮಾಡ್ತೀವಿ ಅಂತ ಇವ್ರಿಗೇನು ಗೊತ್ತು? ನನ್ನ ಕೂದಲಿನೂ ಆರೇ ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ನನ್ನ ಹಸ್ಬೆಂಡ್ ಕೈಯಲ್ಲಿ ವಾರ್ಡ್ರೋಬ್ ಕ್ಲೀನ್ ಮಾಡಿಸೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್. ಬಟ್ ಆಗಲಿಲ್ಲ, ಲೇಟಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂತ ಸುಮ್ಮನಾಗೋಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಈ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೆ ನನ್ನ ಹಸ್ಬೆಂಡ್ ಕೈಯಲ್ಲಿ. ಅವಾಗ ಸರಿ ಹೋಗ್ತಿತ್ತು. ಎಷ್ಟು ಕಷ್ಟ ಕೆಲಸ ಮಾಡೋದು ಅಂತ ಗೊತ್ತಾಗ್ತಾಯಿತ್ತು. ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತಾರೆ ನನ್ನ ಹಸ್ಬೆಂಡು. ನೋಡಿ ಫ್ರೆಂಡ್ಸ್, ನಾನೇ ರೆಡಿ ಮಾಡಿರೋದು ಪಾಪುನ. ಯಾರಮ್ಮ ನೀನು ರೆಡಿ ಮಾಡಿದ್ದು? ಯಾರು ಪೂಜಾ ನೀನು ರೆಡಿ ಮಾಡಿದ್ದು? ಯಾರು ಹೇಳು? ವೆರಿ ಗುಡ್. ಅಪ್ಪ ರೆಡಿ ಮಾಡಿದ್ದ? ಅಪ್ಪ ನಾನು ರೆಡಿ ಮಾಡಿದ್ದು ಅಂತ ಇವಳು ಹೇಳೋದಕ್ಕೂ ಅವಳು ಯಾರು ರೆಡಿ ಮಾಡ್ತು ಅಂದ್ರೆ ಅಮ್ಮ ಅಂತ ಹೇಳೋದಕ್ಕೂ ಸರಿ ಹೋಗಿದೆ. ನಾನೇ ರೆಡಿ ಮಾಡಿದ್ದು. ಅಪ್ಪನ ರೆಡಿ ಮಾಡಿದ್ದೀನ. ಏನಾಯ್ತು? ಏನಾಯ್ತು? ಹಾಂ, ಇಲ್ಲ, ಅದು ಫುಲ್ ಸುತ್ತರ ಇದೆ, ತೆಗೆದ್ರೆ ಹೊರಟೋಗುತ್ತೆ ಅಷ್ಟೇನಾ? ಬಿಸಾಕೋದು. ಇದು ಮಾರ್ಕೆಟ್ ಅಲ್ಲಿ ಸೇಲ್ ಆಗುತ್ತೆ, ತಗೊಂಡೋದ್ರು ಸಹ ವಾಪಸ್ ಬರುತ್ತೆ. ಅದೆಲ್ಲ ಏನಿದೆ ನಿಂಗೆ ಬೇಡ. ನಾವು ಮೊದಲು ಈ ಗುರ್ತುಗಳು ಏನಾಯ್ತು ಅಂದ್ರೆ ಕಪ್ಪು ಚುಕ್ಕಿಗಳಿರುತ್ತೆ, ಹಣ್ಣಲ್ಲೇ ಒಳಗಡೆ ಹುಳಗಳಿರುತ್ತೆ. ಬೇಕು ನಿಂಗದು? ಅದು ತಿನ್ನೋದಲ್ಲಮ್ಮ ಬುಜ್ಜ, ಹೋಗ್ಬಿಟ್ಟೈತಂತೆ. ಹ್ಞೂ, ಆಪಲ್ ತಿನ್ನು. ಮುಖ ಒರೆಸಮ್ಮ, ಮುಖ ಒರೆಸು. ನನಗೆ ನನಗೆ ಮುಖ ತೊಳ್ಸೋದು, ನಂಗೆ ತೊಳ್ಸಿ, ಮುಖ ತೊಳ್ಸು. ಫ್ರೆಂಡ್ಸ್, ನನ್ನ ಹಸ್ಬೆಂಡು ಕ್ಲೀನ್ ಕೃಷ್ಣಪ್ಪ ಆಗಿದ್ದಾರೆ. ಕ್ಲೀನಾಗಿ ಕಟ್ಟಿಂಗು ಶೇವಿಂಗು ಮಾಡಿಕೊಂಡು ಹೀರೋ ಥರ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ಆಗಿಬಿಟ್ಟಿದ್ದಾರೆ. ಅಮ್ಮ, ನೀನು ಅಪ್ಪನ ಗುಡ್ತಿರ್ದ ಅಮ್ಮ ಇವತ್ತು? ನೀನು ಗುಡ್ತಿರ್ದ ನೀನು ಅಪ್ಪನ್ನ? ಪಪ್ಪಿ ಕೂಡ ಕೊಟ್ಲು. ಓ, ಪಪ್ಪಿ ಕೊಟ್ಟಿದ್ದು ಬೆಳಗ್ಗೆ. ಇನ್ನು ಬಾಡಿ ಮಾಡಿಸ್ಕೊಂಡಾಗ ನೋಡಬೇಕು. ಗುಡ್ತಿಡಿಯಲ್ಲ ಅವಾಗ. ಬೇಡಮ್ಮ, ಸಿರಪ್ ಹಾಕೈತೆ, ಬೈದೈತೆ ನಿನ್ನ. ಕೊಡ್ಬೇಡ ನೀನು, ಪಪ್ಪಿ ಕೊಡ್ಬೇಡ. ಅಮ್ಮಂಗೆ ಕೊಡು ಪಪ್ಪಿ. ಪಪ್ಪಿ ಕೊಡ್ತೀಯಮ್ಮ ನೀನು ಅಪ್ಪಂಗೆ? ಕಾಳು ಕೊಡಲ್ಲ, ಅವಳ ಹತ್ರ ಕಟ್ಸ್ಕೊಂಬಿಡಿ. ಅಯ್ಯಯ್ಯೋ, ಕಟ್ಬಿಟ್ಟು. ಹ್ಞೂ, ಆಪಲ್ ತಿನ್ನು. ಅಮ್ಮ ತೆಗಿಯೋದನ್ನ, ಹಬ್ಬ ಆಗೈತೆ, ತೆಗಿಯೋ.
ನೀನೇ ತೆಗಿ. ಅಪ್ಪ ತೆಗಿತಿದ್ದಾರೆ ನೋಡು. ಅಪ್ಪ ಹೊಡಿತಾ ಇದೆ ಅಮ್ಮ, ಅಮ್ಮ ಹೊಡಿತಾ ಇದೆ ಅಪ್ಪ. ಬೇಕಿತ್ತು. ನನಗೆ ಹೊಡ್ತಿದ್ದಕ್ಕೆ ಅವ್ರ ಅಪ್ಪನ ಹೊಡಿತಾ ಇದ್ದಾಳೆ. ಅಮ್ಮ ಹೊಡಿತಾ ಇರೋದಕ್ಕೆ, ಅಮ್ಮ ಹೊಡಿತಾ ಇರೋದಕ್ಕೆ ಅಪ್ಪ ಹೊಡಿತಿದ್ದಾಳೆ. ಉಜ್ಜಿ ಆಪಲ್ ಅಂತಪ್ಪ. ಆಪಲ್ ತಿನ್ಬಾ, ಇಲ್ಲೈತೆ ನೋಡು, ತಗೋತೀನಿ ಆಪಲ್, ಇಲ್ಲೈತೆ ನೋಡು. ನಿಂಗೆ ಯಾರು ಆಪಲ್ ಹಚ್ಕೊಟ್ಟಿದ್ದು? ಡ್ಯಾಡಿ. ಕರೆಕ್ಟ್. ತಿನ್ನು ತಿನ್ನು, ಮಾಡ್ಕೊ ನನಗೆ ನಂಗೆ ಕೊಡಮ್ಮ. ಥ್ಯಾಂಕ್ ಯು. ನೀನು ತಿನ್ನು. ಇಲ್ಲ ಮಾಡಿ ನಾನು ತಿನ್ನಿಸ್ತೀನಿ. ಸೂಪರ್. ಹೆಂಗೆ ಹೇಳೋದು ನೀನು ಸೂಪರ್ ಅನ್ನ? ಸೂಪರ್ ಅನ್ನ ನೀನು ಅನ್ನ ಸೂಪರ್ ಅಮ್ಮ. ಅಮ್ಮ ಇಲ್ಲ ಅನ್ನೋ ಸೂಪರ್ ಅಂತ. ಅಲ್ಲೆಲ್ಲ ಇಟ್ಕೊಬಿಡ್ತಮ್ಮ, ಗಲ್ಲಿ ಪೌಡ್ರ್ ಹಾಕಿದ್ದೀನಲ್ಲ ಇದರಲ್ಲೇ ಇಟ್ಕೊ. ಬುಜ್ಜಿ ಬುಜ್ಜು ಬುಜ್ಜು ಪಚ್ಚ 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 ತಟ್ಟು ಜೋಲಾಲಿ ಮಾಡು. ಅದು ಬೇಡ, ಅದರಲ್ಲಿ ಹಾಕು, ಹೇಳ್ತೀನಿ. ಅದನ್ನ ಹಾಕು, ನಂಗೆ ಜೋಲಾಲಿ ಮಾಡು. ತಪ್ಪಿ ಕೊಟ್ಟು ಜೋಲಾಲಿ ಮಾಡು. ನೀನು ಮಾಡು. ನನಗೆ ಎಷ್ಟು ಚೆನ್ನಾಗಿ ಮಲಗಿಸ್ತಾಳೆ ಗೊತ್ತಾ ನನ್ನ ಮಗಳು. ಹೌದಕ್ಕಂದ ನಂಗೆ ಇಲ್ಲ ನಂಗೆ ಮಲಗಿಸಲ್ವಾ ನನ್ನ? ಇಲ್ಲ ನಂಗೆ ಬೇಡ 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 ನಂಗೆ. ಇದು ಚೆನ್ನಾಗಿರೋದು. ಬೇಡ ನಂಗೆ. ಪಾಪ ಕೈಗಳು ದುಡ್ಡು ಸಿಗ್ತಾ ಇಲ್ಲ. ಓಕೆ ATM ಕಾರ್ಡ್ ರುಕ್ತಾಗ ನುಕ್ಕಪ್ಪ. ATM ನೀನು ತಿನ್ನು ಬುಜ್ಜ, ಎಲ್ಲ ನಿಮ್ಮ ಅಪ್ಪಂಗೆ ತಿನ್ನಿಸ್ತಾ ಇದೆಯಾ? ಇದು ಚೆನ್ನಾಗಿರೋದು. ನಿನಗೆ ಇದು ಬೇಕಿತ್ತ ಪುಟ್ಟ? ಕೊಡಪ್ಪ ಪುಜ್ಜ. ಫ್ರೆಂಡ್ಸ್, ಈಗ ಮನೆಗೆ ಯಾರು ಬಂದಿದ್ದಾರೆ ಗೊತ್ತಾ? ತುಂಬ ದೂರದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿಂದ ಒಬ್ರು ಅಜ್ಜಿ ಬಂದಿದ್ದಾರೆ ನನ್ನ ಹಸ್ಬೆಂಡ್ನ ಮಾತಾಡ್ಸೋಕ್ಕೆ. ನೋಡಿ, ಅವ್ರಿಗೂ ಕಾಫಿ ಕೊಟ್ಟಿದ್ದೀನಿ. ನನ್ನ ಮಗಳಂತೂ ಖುಷಿ ಆಗೋಗ್ಬಿಟ್ಲು, ಅಜ್ಜಿ ಅಜ್ಜಿ ಅಂತ ಅವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು. ಆಮೇಲೆ ಮಗುಗೆ ಈ ಥರ ಭೇದಿ ಆಗ್ತಾಯಿದೆ ಅಂದರೆ ಅವ್ರ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು, ಈ ರೀತಿ ಎಲ್ಲ ಮಾಡಿ ಅಂತ ಅಂದ್ಬಿಟ್ಟು ಕೆಲವೊಂದು ಚಿಟ್ಕಗಳು ಅಂತಾರೆ ತೆಲುಗಲ್ಲಿ, ಅದನ್ನು ಹೇಳಿದ್ರು. ಸರಿ ಆಯಿತು ಮಾಡ್ತೀವಿ ಅಂತ ಅಂದ್ವಿ. ಸರಿ, ಆಮೇಲೆ ಅವರು ಕಾಫಿ ಕುಡಿದು ಮಾತಾಡಿಸ್ಬಿಟ್ಟು ಹೋದರು. ಈಗ ಈವ್ನಿಂಗ್ 5:30 ಆಯಿತು ಫ್ರೆಂಡ್ಸ್. ಇನ್ನು ಪೂಜೆ ಎಲ್ಲ ಮಾಡಬೇಕಲ್ವ, ಅದಕ್ಕೆ ನಾನು ಹೊರಗಡೆ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಒಳಗಡೆ ಗುಡಿಸ್ತೀನಿ ಅಂತಂದೆ, ನಮ್ಮಮ್ಮನೇ ಗುಡಿಸ್ತೀನಿ ಅಂದರು. ಸರಿ ಆಯಿತು ಗುಡಿಸಮ್ಮ ಅಂದ್ಬಿಟ್ಟು ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸ್ಕೊತಾ ಇದ್ದೀನಿ. ಬಾಯ್ಲಿ ಕಡೆ ಅಮ್ಮ, ಬಾಯ್ ಕಡೆ ಬಾಯ್ಲಿ ನೀನು. ಸಿರಪ್ ಹಾಕ್ತೀನಿ ಇವಾಗ ನಿಂಗೆ, ನಿಜ ಸಿರಪ್ ಹಾಕ್ತೀನಿ ನಿಂಗೆ. ನಾನೇನು ಮಾಡಲಿ ಹೇಳು? ಅವ್ರು ಆಟೋ ತರ್ತಾರೆ, ನಿಂಗೆ ಕರ್ಕೊಂಡು ಹೋಗ್ತಾರೆ. ಯಾವುದು ಫೋಟೋ ಫ್ರೇಮ್ ತಾನೆ? ಸೊ ಆರ್ಡ್ರ್ ಬಂದಿದೆ ಅಂತ ಶಾಪ್ಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಹೋಗ್ಬಿಟ್ಟು ಮಾಡ್ತಾ ಇರಪ್ಪ, ನಮ್ಗೇನು ಅದೇನು ಹೌದು. ಹೆಂಗಿದ್ರು ಹೋಗ್ತಾ ಇರೋದಂತ ನನ್ನ ಅನ್ಕೂಲ. CPU ಎತ್ಕೊಂಡ್ಬರ್ತೀನಿ, CPU ಸಿಸ್ಟಮ್ ಎತ್ಕೊಂಡ್ಬಂದ್ಬಿಡಿ ಮನೆಗ. ಯಾಕೆ ಈ ನಡುವೆ ಸಾಯಂಕಾಲನೂ ಕೂಡ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಇಷ್ಟು ದಿವಸ ನಾನು ಪೂಜೆನೇ ಮಾಡ್ತಾ ಇರಲಿಲ್ಲ, ನನ್ನ ಹಸ್ಬೆಂಡ್ ಮಾಡ್ತಿದ್ದಾರಲ್ಲ ಅಂತ ಬಿಟ್ಬಿಡ್ತಾಯಿದ್ದೆ. ಬಟ್ ನನಗೆ ತುಂಬ ಒಂಥರ ಕೆಟ್ಟ ಕನಸು ಬರೋದು, ನೆಗೆಟಿವ್ ಥಾಟ್ಸ್ ಬರೋದು, ಮತ್ತು ಭಯ ಆಗೋದು. ಇವಾಗ ಯಾವಾಗಾದರೂ ಮಧ್ಯರಾತ್ರಿಯಲ್ಲಿ ನೀರು ಕುಡಿಯೋಕ್ಕೆ ಏನಾದರೂ ಎದ್ದೇಳ್ತೀವಲ್ಲ, ಅವಾಗ ಭಯ ಆಗೋದು, ಈ ರೀತಿ ಎಲ್ಲ ಆಗೋಕ್ಕೆ ಶುರು ಆಯಿತು. ಅದಕ್ಕೆ ನಾನು ಇನ್ಮೇಲೆ ದೇವಸ್ಥಾನಕ್ಕೆ ಹೋಗಬೇಕು, ಪೂಜೆ ಮಾಡ್ಕೊಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.
ಸೊ ದೆವ್ವ ಗಿವ್ವ ಅಂತೆಲ್ಲ ಏನೂ ಅಂದ್ಕೊಬೇಡಿ ಫ್ರೆಂಡ್ಸ್, ಆ ಥರ ಎಲ್ಲ ಏನೂ ಇಲ್ಲ. ಬಟ್ ನೆಗೆಟಿವ್ ಫೋರ್ಸ್ ಅನ್ನೋದು ಇರುತ್ತೆ. ಸೊ ಅದು ತುಂಬ ಬ್ಯಾಡಾಗಿರುತ್ತೆ. ಅದಕ್ಕೆ ನಾವು ಆದಷ್ಟು ದೇವ್ರ ನಾಮ ಕೇಳೋದು, ದೇವಸ್ಥಾನಕ್ಕೆ ಹೋಗೋದು ಮತ್ತು ದೇವ್ರ ಪೂಜೆಗಳು ಜಾಸ್ತಿ ಮಾಡೋದು. ಒಂದು ಸ್ವಲ್ಪ ಪಾಸಿಟಿವ್ ಮೈಂಡ್ ಇರಬೇಕು, ಆ ಕಡೆ ಗಮನ ಇರಬೇಕು. ಸೊ ಅದಕ್ಕೆ ಇನ್ಮೇಲೆ ತಪ್ದಿರ ಸಾಯಂಕಾಲ ಹೊತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ದೇವ್ರ ಪೂಜೆ ಮಾಡಿಕೊಂಡು ದೇವ್ರ ದಾನ ಮಾಡ್ಕೊಂಡಿದ್ರೆ ಒಂಥರ ಒಂದು ಒಳ್ಳೆ ನೆಮ್ಮದಿ ಸಿಗುತ್ತೆ ಜೀವನದಲ್ಲಿ. ಒಂದು ಧೈರ್ಯ, ಒಂದೊಳ್ಳೆ ಕೆಲಸಗಳು ಕೂಡ ಆಗುತ್ತೆ. ನಿಜ ಹೇಳ್ಬೇಕಂತಂದರೆ ನಾವು ಅಂದ್ಕೊಂಡಿರೋದು ಯಾವುದೂ ಆಗ್ತಾಯಿಲ್ಲ, ಉಲ್ಟಾ ಆಗ್ತಾಯಿದೆ ಅಂತಂದರೆ ಅದು ಈ ಥರ ಪ್ರಾಬ್ಲಮ್ ಇದ್ದಾಗನೇ ಆಗೋದು. ಅದಕ್ಕೆ ಈ ನಡುವೆ ಶುರು ಮಾಡ್ಕೊಂಡಿದ್ದೀನಿ ನಾನು ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು, ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿರೋದು, ಪೂಜೆ ಎಲ್ಲ ಮಾಡಬೇಕು ಅಂತ ತಪ್ದಿರ ಬಿಡಬಾರ್ದು ಅಂತೆಲ್ಲ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ತುಂಬ ತೀರಾ ಕೆಟ್ಟ ಪರಿಸ್ಥಿತಿಗೆ ಹೋದಾಗ ಆವಾಗ ನಾವು ಏನೇ ತಿದ್ಕೊತೀನಿ, ಏನೇ ಬದಲಾಯಿಸ್ಕೊತೀನಿ, ನನ್ನನ್ನು ನಾನು ಬದಲಾಯಿಸ್ಕೊತೀನಿ ಅಂದ್ಕೊಂಡ್ರೆ ಆಗೋದಿಲ್ಲ. ಸೊ ಇದು ಪ್ರಭಾವ ಮನೇಲಿ ಎಲ್ಲರ ಮೇಲೂ ಬೀಳ್ಬೋದು. ಸೊ ನೆಗೆಟಿವ್ ಫೋರ್ಸ್ ಜಾಸ್ತಿ ಇತ್ತು ಅಂದರೆ ಮನೇಲಿ ಜಗಳ ಆಗೋದು, ಮಕ್ಕಳು ಆಡೋದು, ಹಠ ಮಾಡೋದು ಜಾಸ್ತಿ ಆಗೋದು, ಆ ಥರ ಎಲ್ಲ ಜಾಸ್ತಿ ಆಗುತ್ತೆ. ಇಷ್ಟೊತ್ತು ನಾನು ಅಮ್ಮ ವಾಕಿಂಗ್ ಮಾಡ್ತಾಯಿದ್ವಿ. ಈಗ ಅಮ್ಮ ಹೋಗ್ತಾ ಇದ್ದಾರೆ. ಸುತ್ತೂರು ಇಲ್ಲಿರೋ ಪ್ಲೇಸ್ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಸೊ ಈವ್ನಿಂಗು ಈ ರೀತಿ ಇದೆ. ನನ್ನ ವಾಯ್ಸಲ್ಲಿ ಚೇಂಜಸ್ ಕಾಣಿಸ್ತಾ ಇರ್ಬೋದು ನಿಮಗೆ, ಯಾಕಂದರೆ ನಾನು ಬೆಳಗಿನ ಜಾವ 5:45 ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅದಕ್ಕೆ. ಸೊ ನಾನು ಆಫ್ಟರ್ನೂನಿಂದ ಈವ್ನಿಂಗ್ವರೆಗೂ ನನ್ನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಲಾಗ್ ಇಷ್ಟ ಆಯಿತಾ? ಈ ಲಾಗ್ ಇಷ್ಟ ಆಗಿದ್ದರೆ ನನ್ನ ಲಾಗ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.